ಹಾಯ್ ಫ್ರೆಂಡ್ಸ್, ನಾವು ಪ್ರೊಫೆಷನಲ್ ಟ್ರೇಡಿಂಗ್ ಸ್ಟ್ರಾಟಜಿನ ಉಪಯೋಗಿಸೋದು. ಸ್ಮಾರ್ಟ್ ಇನ್ವೆಸ್ಟರ್ಸು ನಮಗೆ ಆ ಸ್ಟ್ರಾಟಜಿ ಸ್ಮಾರ್ಟ್ ಇನ್ವೆಸ್ಟರ್ಗೆ ಇರುತ್ತೆ. ಆ ಸ್ಟ್ರಾಟಜಿಯಲ್ಲೇ ನಿಮಗೆ ಎಜುಕೇಷನ್ ಪರ್ಪಸ್ಸು ನಿಮ್ಗೆ ಹೇಳ್ತಿದ್ದೀನಿ. ಇದು ಕ್ಲಿಯರ್ ಬಾಟಮ್ ಔಟ್, LTI ಮೇಟ್ರೆ ಕ್ಲಿಯರ್ ಬಾಟಮ್ ಔಟ್ ಆಗಿದೆ. ನಿಮಗೆ ಇದೊಂದು ನಿಮ್ಮ ವಾಚ್ ಲಿಸ್ಟಲ್ಲಿ ಹಾಕ್ಕೊಳ್ಳಿ. ಇಂಡಸ್ಇಂಡ್ ಬ್ಯಾಂಕ್ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಎಲ್ಲಿವರೆಗೂ ಬರಲಿ, ನಮ್ಮ ಒಂದು ಕ್ಯಾಲ್ಕುಲೇಷನ್ ಅಂದರೆ ಇಲ್ಲಿವರೆಗೂ ಬಂದರೆ ಒಳ್ಳೆಯದು. ಇಲ್ಲಿವರೆಗೂ ಬರುತ್ತೆ ಅನ್ನೋ ಕ್ಲಾರಿಟಿ ಇಲ್ಲ, ಯಾಕೆಂದರೆ ಜಸ್ಟ್ ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ. ಹೆವಿ ಸೆಲ್ಲಿಂಗ್ ಅಲ್ಲ, ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ. ಪ್ರಾಫಿಟ್ ಬುಕ್ಕಿಂಗ್ ಬಂದು ಎಲ್ಲಿ ರಿವರ್ಸ್ ಎತ್ಕೊಳ್ಳುತ್ತೋ ನಾವು ರನ್ನಿಂಗಲ್ಲೇ ನೋಡಬೇಕು. ಓಕೆ, ಇದು ನನ್ನ ಅಬ್ಸರ್ವೇಷನ್ ಇದಿರುತ್ತೆ. ಸಂಘವಿ ಮೂವರ್ಸಲ್ಲಿ ನಾವು ಈ ಒಂದು ಏರಿಯಾ ನಾವು ಅಬ್ಸರ್ವೇಷನ್ನಲ್ಲಿ ನಾವು ಇಟ್ಕೊಂಡಿದ್ದು. ಬರೀ ಇಷ್ಟೊಂದು ಪ್ರಾಫಿಟ್ ಬಂದಿದೆಯಲ್ಲ, ಇಲ್ಲಿ ನೆಕ್ಸ್ಟ್ ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ. ಪ್ರಾಫಿಟ್ ಬುಕ್ಕಿಂಗ್ ಬಂದು ಎಲ್ಲಿ ರಿವರ್ಸಲ್ ಆಗುತ್ತೆ ರನ್ನಿಂಗ್ ನೋಡ್ಕೋಬೇಕಾಗುತ್ತೆ. ಇಂಡಸ್ಇಂಡ್ ಬ್ಯಾಂಕು ಅಷ್ಟೇ. ಇಂಡಸ್ಇಂಡ್ ಬ್ಯಾಂಕ್ ನಾವು ಎಲ್ಲಿ ಹೇಳಿದ್ದು, ಈ ಒಂದು ಏರಿಯಾದಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಈ ಒಂದು ಏರಿಯಾದಿಂದ ಟ್ರೆಂಡ್ ಅಪ್ ಇದೆ ಅಂತ. ಟ್ರೆಂಡ್ ಅಪ್ಪು ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ಗೆ ಹೋಗೋ ಟ್ರೆಂಡ್ ಅಪ್ಪೇ, ಅಂದರೆ ಪ್ರಾಫಿಟ್ ಬುಕ್ಕಿಂಗ್ ಆಗಿ ಅಪ್ ಸೈಡ್ ಹೋಗಬೇಕು. ಸೊನಾಟಾ ಸಾಫ್ಟ್ವೇರ್ಸು ನಿಮಗೆ ನಾನು ಏನು ಹೇಳಿದೆ, ನಾನು ಈ ಒಂದು ಏರಿಯಾ ಕಂಪ್ಲೀಟ್ ಆಗಲಿ, ಈ ಒಂದು ಏರಿಯಾಗೆ ಮೂವ್ಮೆಂಟ್ ನೋಡೋಣ. ಈ ಒಂದು ಏರಿಯಾ ನೋಡಿ ನಿನ್ನೆ ಅಪ್ ಸೈಡ್ ಹೋಗಿ ಪ್ರಾಫಿಟ್ ಬುಕ್ಕಿಂಗ್ ಹಂಗೆ ಬಂತು. ಈ ಒಂದು ಏರಿಯಾ ಅಬ್ಸರ್ವ್ ಮಾಡೋಣ. ಈ ಒಂದು ಏರಿಯಾ ಕ್ಲಿಯಾರಿಟಿ ಕೊಡ್ತು, ಇಲ್ಲಿಂದ ನಾವು ಟ್ರೆಂಡ್ ಅಪ್ ಅಂತ ಕ್ಲಾರಿಟಿ ಕೊಡ್ತು ಅಂದರೆ ಅವಾಗ ನಾವು ಎಂಟ್ರಿ ಆಗೋದು ಒಳ್ಳೆಯದು. ಈಗಾದರೆ ವೈಟ್ ಆ್ಯಂಡ್ ವಾಚೆ. ಬಿರ್ಲಾ ಸಾಫ್ಟಲ್ಲಿ ಸೇಮ್ ಪ್ರಾಫಿಟ್ ಬುಕ್ಕಿಂಗ್ ಎಲ್ಲಿವರೆಗೂ ಬರುತ್ತೆ ಅಂದರೆ ನಾವು ರನ್ನಿಂಗಲ್ಲಿ ನೋಡಬೇಕಾಗತ್ತೆ. ಪ್ರಾಫಿಟ್ ಬುಕ್ಕಿಂಗ್ ಕಂಪ್ಲೀಟ್ ಆದಮೇಲೆ ರಿವರ್ಸಲ್ ಎತ್ಕೊಳ್ಳೋಕೆ ನಾವು ಹೋಗಬೇಕು. ಆ್ಯಕ್ಚುಲಿ ನಾವು ಈ ಒಂದು ಏರಿಯಾನ ನಾವು ಐಡೆಂಟಿಫೈ ಮಾಡಿದ್ವಿ ಟ್ರೆಂಡ್ ಅಪ್ ಅಂತ. ಆ್ಯಕ್ಚುಲಿ ಈ ಒಂದು ಏರಿಯಾ ನಾವು ಐಡೆಂಟಿಫೈ ಮಾಡ್ಬೋದು, ಆದರೆ ಟ್ರಂಪ್ ಟ್ಯಾರಿಫ್ ಇತ್ತಲ್ವ, ಅದೊಂದು ಕ್ಲಿಯಾರಿಟಿ ಬರಲಿ ಅಂತ ವೈಟಿಂಗಲ್ಲಿದ್ವಿ. ಅವು ಯಾವಾಗ ಪುಷ್ ಮಾಡ್ದ ಈ ಒಂದು ಏರಿಯಾದಲ್ಲೇ ಮಾರ್ಕೆಟ್ ಡೌನ್ ಸೈಡ್ ಇದ್ರೂ ಈ ಸ್ಟಾಕು ನಾವು ಅಪ್ ಸೈಡ್ ಥಿಂಕಿಂಗ್ ಅನ್ನೋದು ಮಾಡಿದ್ವಿ. ಗೋಫರ್ಜ್ ನಿನ್ನೆ ನಾವು ಏನು ಅಬ್ಸರ್ವೇಷನ್ ನೋಡಿದ್ದೀವಿ. ಜಸ್ಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಅಷ್ಟೇ. ಅದು ಇವತ್ತೊಂದು ಮೂವ್ಮೆಂಟ್ ನೋಡಬೇಕಾಗತ್ತೆ. ಇವತ್ತು ಮೂವ್ಮೆಂಟಲ್ಲಿ ನಮಗೆ ಡೌನ್ ಸೈಡ್ ಬಂದರೆ ಈ ಒಂದು ಏರಿಯಾವರೆಗೂ ಬರೋ ಒಂದು ಅವಕಾಶ ಇರುತ್ತೆ. ರನ್ನಿಂಗಲ್ಲೇ ನಾವು ನೋಡಿ ಅಪ್ ಟ್ರೆಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಇದು ಅಪ್ ಟ್ರೆಂಡು ಅಪ್ ಸೈಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಪ್ರಾಫಿಟ್ ಬುಕ್ಕಿಂಗ್ ಕಂಪ್ಲೀಟ್ ಆಗಿ ಅಪ್ ಸೈಡ್ ಮತ್ತೆ ಸ್ಟಾರ್ಟ್ ಆಗುತ್ತಲ್ಲ, ಆ ಒಂದು ಏರಿಯಾ ಎತ್ತಬೇಕು. ಆ ಒಂದು ಏರಿಯಾವರೆಗೂ ನಾವು ನೋಡಿಕೊಂಡು ಬೈ ಮಾಡ್ಕೋಬೇಕಾಗತ್ತೆ. ನೋಡೋಣ, ನಮ್ಗೆ ಇವತ್ತಿನ ಮೂಮೆಂಟಲ್ಲಿ ಕ್ಲಾರಿಟಿ ಕೊಡುತ್ತಿದ್ದು. ಇವತ್ತಿನ ಮೂಮೆಂಟಲ್ಲಿ ನಮಗೆ ಇಲ್ಲಿಂದ ಅಪ್ ಸೈಡೇ ಹೋಗುತ್ತೆ, ಇಲ್ಲ ಪ್ರಾಫಿಟ್ ಬುಕ್ಕಿಂಗ್ ಬಂದು ಮತ್ತೆ ಅಪ್ ಸೈಡ್ ಹೋಗುತ್ತೆ, ನೋಡಬೇಕಾಗತ್ತೆ. ಈ ಸ್ಟಾಕಲ್ಲಿ ನಿಮಗೆ ನಿನ್ನೆ ಏನು ಹೇಳಿದ್ದೆ, ಕಂಪ್ನಿ ನೇಮ್ ಇಲ್ಲಿ ನೋಡ್ಕೊಳ್ಳಿ. ನೋಡಿ, ನಿಮಗೆ ಟ್ರೆಂಡ್ ಅಪ್ ಅಂತಲೇ ಹೇಳಿದ್ನಲ್ಲ, ನಿಮಗೆ ಈ ಒಂದು ಏರಿಯಾ ಅಂದರೆ ನಾನು ನಿನ್ನೆ ನೋಡಿದ್ದಲ್ವ, ನಿನ್ನೆ ಏನಾಯಿತು ನೋಡಿ, ಅಪ್ ಸೈಡ್ ಟ್ರೆಂಡ್ ಅಪ್. ಇದು ನೋ ಇಶ್ಯೂ. ಅರೆ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಆದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಮಾತಾಡಿ ತೆಗೆದುಕೋಬೇಕು. ವೋಲ್ಟಾಸ್ ಕ್ಲಿಯರ್ ಟ್ರೆಂಡ್, ಅಪ್ ಟ್ರೆಂಡ್, ಕ್ಲಿಯರಾಗಿ ಅಪ್ ಟ್ರೆಂಡ್ ಇದೆ. ಓಕೆ, ನೋ ಡೌಟ್. ನೀವು ಫೈನಾನ್ಷಿಯಲ್ ಅಡ್ವೈಸರ್ನ ಮಾತಾಡಿ ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡಿ. ಇದು ಈ ಒಂದು ಚಾನಲ್ನ ರೆಕಮೆಂಡೇಶನ್ ಮಾತ್ರ ಇಟ್ಕೋಬೇಡಿ, ಜಸ್ಟ್ ನಿಮಗೆ ಒಂದು ಎಜುಕೇಷನ್ ಪರ್ಪಸ್ ಮಾತ್ರ ಇದು. ಥ್ಯಾಂಕ್ ಯು ವೆರಿ ಮಚ್.